ಹುಬ್ಬಳ್ಳಿ, ಡಿಸೆಂಬರ್ 30 ಕನ್ನಡ ಚಲನಚಿತ್ರ ರಂಗದ ಸುಪ್ರಸಿದ್ಧ ನಟ ಡಾ ವಿಷ್ಣುವರ್ಧನ್ ರವರ 15ನೇ ಪುಣ್ಯಸ್ಮರಣೆಯನ್ನು ಡಾ ವಿಷ್ಣು ಸೇನಾ ಸಮಿತಿ ಧಾರವಾಡ ಜಿಲ್ಲಾ ಘಟಕ ಹುಬ್ಬಳ್ಳಿ ವತಿಯಿಂದ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಾರ್ವಜನಿಕರಿಗೆ ಅನ್ನಪ್ರಸಾದ ವಿತರಿಸುವ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಆಯೋಜಿಸಲಾಯಿತು. ಸುಮಾರು 1000ಕ್ಕೂ ಅಧಿಕ ಸಂಖ್ಯೆಯ ಹಸಿದ ಹೊಟ್ಟೆಗೆ ಅನ್ನಸಂತರ್ಪಣೆಯ ಅರ್ಥಪೂರ್ಣ ಕಾರ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ಕರವೇ ಜಿಲ್ಲಾಧ್ಯಕ್ಷ ಮಂಜುನಾಥ ಲಿಖಿಮಠ ಆಗಮಿಸಿದ್ದರು. ಅತಿಥಿಗಳಾಗಿ ಕರುನಾಡ ವಿಜಯ ಸೇನೆ ಧಾರವಾಡ ಜಿಲ್ಲಾಧ್ಯಕ್ಷ ಕುಮಾರ್ ಲಕ್ಕಮ್ಮನವರ ಜೆಟ್ ಸ್ಕೂಲ್ ಅಧ್ಯಕ್ಷ ದಿವಾನ್ ಸಾವ್ನರ, ಆಟೋ ಚಾಲಕರ ಸಂಘ ಹನುಮಂತಪ್ಪ ಪವಾಡಿ, ಚಿದಾನಂದ ಸೌದತ್ತಿ, ಪುಂಡಲೀಕ ಬಡಿಗೇರ ಕರುನಾಡ ವಿಜಯ ಸೇನೆ ಧಾರವಾಡ ಜಿಲ್ಲಾ ಕಾರ್ಯದರ್ಶ ರಾಮ ಬಡಿಗೇರಿ ಇನ್ನೂ ಸಾಕಷ್ಟು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಲಿಖಿಮಠರವರು ಮಾತನಾಡಿ, ವಿಷ್ಣುವರ್ಧನ್ ರವರು ಅಗಲಿ 15 ವರ್ಷಗಳ ಗತಿಸಿದರು. ಹುಬ್ಬಳ್ಳಿಯಲ್ಲಿ ಅವರ ಹೆಸರನ್ನು ಶಾಶ್ವತಗೊಳಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಗಮನ ಹರಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ವಿಷ್ಣು ಸೇನಾ ಜೊತೆ ಸಮಸ್ತ ಕನ್ನಡ ಪರ ಸಂಘಟನೆಗಳು ಎಂದು ಖೇದ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ದೇವರಾಜ ಗೌಡರ ನಡೆಸಿದರು. ವಂದನಾರ್ಪಣೆಯನ್ನು ಸಮಿತಿಯ ಉಪಾಧ್ಯಕ್ಷ ಮಂಜುನಾಥ ಸಿಂಗ್ ಭವಾನಿ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಕನ್ನಡ ಮನಸ್ಸುಗಳು, ಆಟೋ ಚಾಲಕರು ಹಾಗೂ ಸಮಿತಿಯ ಪದಾಧಿಕಾರಿಗಳಾದ ಶಂಭು ಪೂಜಾರ, ರಿಯಾಜ ಅಹ್ಮದ್, ಮಹಾದೇವ ಮಾರಳಿಗಿ, ಪ್ರಕಾಶ ಹುಚ್ಚನವರ, ಗುರು ಕಳವಾರ, ಪ್ರಮೋದ್ ನಾಜರೆ, ಚಿದಾನಂದ ಅಂಗಡಿ, ಆನಂದ ಅಗ್ರಹರ, ನಾಗರಾಜ ಮದನಬಾಗಿ ಇನ್ನೂ ನೂರಾರು ಸೇನಾನಿಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮ ರೂಪಿಸೋರು ಆಟೋ ಚಾಲಕರ. ಯಾಕಂದ್ರೆ ನಾವು ಮೊದ್ಲಾಗ ಹೇಳ್ತೀನಿ, ಅವತ್ತು ಹೇಳ್ತೀನಿ, ಆಟೋ ಚಾಲಕ ಕನ್ನಡಕ್ಕಾಗಿ ಫಸ್ಟ್ ನಾವ ಸೆಕೆಂಡ್ ಕನ್ನಡ ಹೋರಾಟಗಾರ ಅಂತ ಹೇಳ್ತೀನಿ. ಯಾಕಂದ್ರೆ ಬೇಜಾರಾಗ್ಬೇಡ್ರಿ, ಯಾಕಂದ್ರೆ ಯಾವತ್ತು 365 ದಿನ ಕನ್ನಡಕ್ಕೋಸ್ಕರ ಬದುಕೋರು ನಾವು. ಆಮೇಲೆ ನಮ್ಮ ಆಟೋ ಚಾಲಕರು ಏನಪ್ಪ ಅಂತ ಇಂಥ ಕಾರ್ಯಕ್ರಮ ಮೃತ್ಯುಂಜಯ ಭಾಳ ವರ್ಷ ನೋಡ್ತಾ ಇದ್ದೇವೆ. ಅವ್ರಿಗೆ ನಾವು ಆಟೋ ಸಂಘಟನೆ ಕಾರ್ಯಕ್ರಮ ಆಗೂ ಭಾಗವಹಿಸ್ತಾರ, ನಮ್ಮ ಪ್ರತಿಯೊಂದು ಆಟೋ ಸಂಘಟನೆ ಇದ್ದಾಗೂ ಭಾಗವಹಿಸ್ತಾರ. ಆಮೇಲೆ ಅವರ ವಿಷ್ಣು ಸೈನ್ಯದ ಧಾರವಾಡ ಜಿಲ್ಲಾ ಅಧ್ಯಕ್ಷರ ಹೇಳಕೊಂಡ ದೊಡ್ಡದಾಗಿ ನಮಗ ಸಂಘದ ಸರ್ವ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮೊದಲು ಹೇಳ್ತೀನಿ. ಯಾಕಂತಂದ್ರೆ ಕನ್ನಡದ 3 ಅಕ್ಷರಗಳ ಅಂದ್ರೆ ಬೇರೆ ಯಾರು ಅಲ್ಲ. ಕ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ನ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್, ದ ಅಂದ್ರೆ ಶಂಕರ್ನಾಗ್. ಈ ಶಬ್ದಗಳ ಯಾಕೆ ಹೇಳ್ತಾ ಇದ್ದೀನಿ ಅಂತನ್ನುವಂತ ಮಾತು ಬಂತಂದ್ರೆ ಬಂಧುಗಳೇ, ಸತ್ಯೋಗ್ಲು ಈಗ ನನ್ನ ಗೆಳೆಯ ಹೇಳಿದ್ದು, ಕನ್ನಡದ ಹೋರಾಟಗಾರರಿಗೆ ನಾನು ಕನ್ನಡನ ಹೆಚ್ಚು ಉಳಿಸ್ತೀರಿ ಅಂತೇಳಿ ನಾವು ಯಾವತ್ತೂ ಇಲ್ಲಂದೆ. ಸತ್ಯವಾಗ್ಲೂ ನೀವೇನು ಕನ್ನಡಗಳ ಮೇಲೆ ಆ ಬರವಣಿಗೆ ಬರ್ದಿರ್ತಿರಿಲ್ಲ, ಸತ್ಯವಾಗ್ಲೂ ಹೃದಯ ತುಂಬಿ ಬರ್ತೈತಿ. ಆಮೇಲೆ ನಿಜವಾದ ನಿಸ್ವಾರ್ಥ ಅಭಿಮಾನಿಗಳ ಯಾರಂದ್ರ ನಿಮ್ನೆಲ್ಲ ಓಲೈಕೆ ಮಾಡಕ್ಕೆ ಆಗ್ತಿಲ್ಲ. ಸತ್ಯವಾಗ್ಲೂ ನಿಮ್ಮ ಪ್ರೀತಿ ಮಾಡುವಂತ ಹೀರೋಗಳ ಆದರ್ಶಗಳ ಆ ಭಾವಚಿತ್ರಗಳನ್ನ ಹಾಕೊಂಡು ಅದನ್ನೇನ್ ದಿನ ಓಡಿಸ್ತಿರಲ್ಲ, ಆ ನಿರ್ಮಲ ಮನಸ್ಸುಗಳಿಗೆ ಕೋಟಿ ಕೋಟಿ ಪ್ರಣಾಮ ಅಂತ ಹೇಳ್ತಾ, ನಾವು ಬಹಳ ವಿಚಾರಗಳನ್ನ ಮಾತಾಡಿದ್ರೆ ತಪ್ಪಾಗ್ತೈತಿ. ವಿಷ್ಣು ಅವರು ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಈಗ ಹೇಳಿದ ನಮ್ಮ ಸೋದರ ವಿಜಯ್ ಸತ್ಯವಾಗ್ಲೂ ಆದರ್ಶ ಅಂತ ತಗೋಬೇಕಂತಂದ್ರ ಆ ಶಕ್ತಿಗಳ ನಮ್ಮೊಟ್ಟಿಗೆ ಇಲ್ಲ ಅನ್ನುವಂತ ಮಾತಿಲ್ಲ. ಮೃತ್ಯುಂಜಯ ಹೇಳಿದ್ದು ಸತ್ಯ, ಅವ್ರು ನಮ್ ಜೊತೆ ಅಗಲಿಕೆ ಅಷ್ಟ ಆಗ್ಯಾರ.
ಏನು ನಮ್ಮ ದೇಹದ ರೂಪದಲ್ಲಿ ಅಗಲಿಕೆ ಆಗ್ಯಾರ ನೋಡ್ರಿ. 15 ವರ್ಷದ ನಂತರನು ನಾವು ಇಷ್ಟ ಪ್ರೀತಿಯಿಂದ ಇಷ್ಟ ವಿಜೃಂಭಣೆಯಿಂದ ಅವ್ರನ್ನೆಲ್ಲ ನೆನಪು ಮಾಡ್ಕೋತೀವಿ ಅಂತಂದ್ರ ಅವ್ರು ನಮ್ಮನ್ನ ಬಿಟ್ಟು ಎಲ್ಲಿ ಆಗ್ಲ್ಯಾರ? ಇಲ್ಲಿಲ್ಲ. ಅದಕ್ಕಾಗಿ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಅಂತೇಳಿ ಪ್ರಸಿದ್ಧ ಮೊದಲಿನ ಚಲನಚಿತ್ರದ ಮೇಲು ನಟಗಳರ